ನಿಮ್ಮೊಂದಿಗೆ ರಾಯರ ದೈವಿಕ ಶಕ್ತಿ ಇದ್ದು ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ರಾಯರ ದೈವಿಕ ಶಕ್ತಿ ಇರುವುದಾದರೆ ಕೆಲವು ಅನುಭವಗಳು ನಿಮಗೆ ಆಗ್ತಾ ಇರುತ್ತೆ. ಅದು ಯಾವ ರೀತಿ ಆಗುತ್ತೆ ಮತ್ತೆ ಏನೆಲ್ಲ ಅನುಭವಗಳು ನಮಗೆ ಗೊತ್ತೇ ಆಗಲ್ಲ. ಇದೆಲ್ಲ ರಾಯರು ದೈವಿಕ ಶಕ್ತಿ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇರೋದು ಅಂತ ಅದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲಲ್ವಾ? ರಾಯರು ಭಕ್ತರಾದ್ಮೇಲೆ ರಾಯರು ಯಾವ ರೀತಿ ಇದ್ದಾರೆ, ರಾಯರು ಏನೆಲ್ಲ ನಮಗೆ ಕೊಡ್ತಾರೆ, ನಮ್ಮ ಜೀವನದಲ್ಲಿ ಹೇಗೆಲ್ಲ ಕಷ್ಟನ ಪರಿಹಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನು ಕೆಲವೊಬ್ಬರು ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರಾ, ನಾನು ಪೂಜೆ ಮಾಡ್ತಾ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ. ಒಬ್ಬರು ಮೊನ್ನೆ ಯಾರೋ ಹಾಕಿದ್ರು, ಆಲ್ರೆಡಿ ನನಗೆ ತುಳಸಿ ಮಾಲನ ರಾಯರು ಕೊಟ್ಟಿದ್ದಾರೆ, ವರ ಕೊಟ್ಟಿದ್ದಾರೆ, ಆದರೂ ಇನ್ನು ಕೆಲಸ ನಂದೇನು ಹಾಗೆ ಇಲ್ಲ, ಯಾವುದೇ ರೀತಿ ಬದಲಾವಣೆ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ. ಕಾಣಿಸುತ್ತೆ, ಕಾಣೋ ತನಕ ಸ್ವಲ್ಪ ಕಾಯಿರಿ. ಅಷ್ಟೇ ಆದಮೇಲೆ ಪರಿಹಾರ ಆಗೋದು ಎಷ್ಟೊತ್ತು ತಗೊಳ್ಳೋತಲ್ವಾ, ಅದೇ ರೀತಿ ಹಾಗೆ ಆಗುತ್ತೆ. ಅದು ನಂಬಿಕೆ ನಿಮ್ಗೆ ಇರಬೇಕು ಅಷ್ಟೇ. ಸುಮ್ಮನೆ ಯಾರಿಗೂ ಕೂಡ ವರನೇ ಆಗಿರ್ಬೋದು ಅಥವಾ ಆಗುತ್ತೆ ಅಂತ ನಂಬಿಕೆನ ಮೂಡಿಸೋದಾಗಿರ್ಬೋದು, ಯಾವುದೂ ಕೂಡ ಸುಳ್ಳು ಆಗೋದಿಲ್ಲ. ಆಗುತ್ತೆ ಅನ್ನೋದಾದ್ರೇ ಆ ಥರ ನಂಬಿಕೆ ಉಟ್ಕೊಳ್ಳೋದು ಮತ್ತು ವರನ ಕೊಡೋ ಅಂಥದ್ದು. ಈಗ ಯಾರಿಗೇ ಆಗಲಿ ನಮ್ಮ ಕಷ್ಟ ಪರಿಹಾರ ಆಗಬೇಕಪ್ಪ, ದೇವರು ನಮ್ಮ ಜೊತೆಗಿದ್ದಾನೋ ಇಲ್ವೋ, ನಾನು ಏನಕ್ಕೆ ನನ್ನ ಜೀವನದಲ್ಲಿ ಏನೂ ನಡೀತಲ್ಲ ನಾವು ಅಂದ್ಕೊಂಡಿರೋದು ಅಂತ ಎಷ್ಟೊಂದು ಜನ ಕೊರಗ್ತಾ ಇರ್ತೀವಿ. ಅಂದರೆ ಒಂದೊಂದು ಟೈಮ್ ನಮಗೂ ಕೂಡ ಅದೇ ಥರ ಸಿಚುವೇಶನ್ ಬಂದುಬಿಡುತ್ತೆ, ಅದೇ ರೀತಿ ಮೈಂಡ್ಸೆಟ್ಟು ಮನಸ್ಸು ಎಲ್ಲ ಅದೇ ಬಂದುಬಿಡುತ್ತೆ. ಆ ಥರ ಕಷ್ಟನ ನಾವು ನೋಡ್ತಾ ಇರ್ತೀವಿ. ತುಂಬಾ ದೊಡ್ಡ ಕಷ್ಟ ನಮ್ಮ ಲೈಫಲ್ಲಿ, ಅದು ಬಿಟ್ಟು ಅದು ಪರಿಹಾರ ಆಗದಲ್ಲೇ ನಮ್ಮ ಜೀವನನೇ ಇಲ್ಲ, ಅದನ್ನು ದಾಟೇ ನಾವು ಮುಂದಕ್ಕೆ ಹೋಗಬೇಕು ಅಂತೆಲ್ಲ ನಮಗೆ ಮೈಂಡ್ಸೆಟ್ ಬಂದ್ಬಿಟ್ಟಿರುತ್ತೆ. ಇಲ್ಲ ನಮ್ಮ ಸುತ್ತಮುತ್ತ ಇರೋವಂಥ ಜನಗಳು ಹೇಳಿ 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 ಆ ಥರ ನಾವು ತಲೆ ಕೆಡ್ಸ್ಕೊಬಿಟ್ಟಿರ್ತೀವೋ ಏನೋ ಗೊತ್ತಿಲ್ಲ. ಅಂದರೆ ಯಾವುದೇ ಒಂದು ಕಷ್ಟ ಆಗಿರ್ಬೋದು ಅದಕ್ಕೆ ಪರಿಹಾರ ಅಂತೂ ಇದ್ದೇ ಇರುತ್ತೆ. ಯಾವುದೂ ಕೂಡ ಪರಿಹಾರ ಮಾಡೋಕ್ಕಾಗದೇ ಇರೋಂಥ ಸಮಸ್ಯೆ ಬರೋದೇ ಇಲ್ಲ, ಬರೋದು ಇಲ್ಲ. ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೂ ಕೆಲವೊಬ್ರು ಪೂಜೆನ ಮಾಡ್ತಾಯಿದ್ದೀವಿ, ಆದರೂ ಕೂಡ ರಾಯರು ಯಾವುದೇ ರೀತಿ ಸೂಚನೆ ಕೊಡ್ತಾ ಇಲ್ಲ ನಮಗೆ. ಏನಕ್ಕೆ ನಮ್ಮ ಕಷ್ಟ ಇನ್ನೂ ಮುಂದುವರಿತಾನೇ ಇದೆ, ಇನ್ನೂ ಪರಿಹಾರನೇ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಏನಕ್ಕೆ ಅಂತ ಕೇಳ್ತೀರಾ? ಇವಾಗ ನಾನು ಹೇಳೋವಂಥ ಸೂಚನೆಗಳು, ಅಂದರೆ ನಾನು ಇವಾಗ ಹೇಳೋವಂಥ ಅನುಭವಗಳು ನಿಮಗೂ ಹಾಗೇ ಆಗಿರುತ್ತೆ ಲೈಫಲ್ಲಿ. ಎಲ್ರಿಗೂ ಕೂಡ ಒಂದ್ಸರಿ ರಾಯರು ಇದ್ರೇ ಆ ಥರ ಅನುಭವಗಳು ನಿಮ್ಗೆ ಆಗುವಂಥದ್ದು. ಇನ್ನು ರಾಯರನ್ನ ಪೂಜೆ ಮಾಡಿ ರಾಯರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಅನ್ನೋರಾದರೆ ಪಕ್ಕ ನಾನು ಹೇಳೋವಂಥ ಅನುಭವಗಳಲ್ಲಿ ಒಂದಂತೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಆದರೆ ಅದು ರಾಯರು ಇಂದನೇ ಅದು ಸಾಧ್ಯ ಅನ್ನೋದು ನಿಮಗೆ ಗೊತ್ತಿರಲ್ಲ. ರಾಯರು ದೈವಿಕ ಶಕ್ತಿ ನಿಮ್ಮ ಮನೇಲಿ ಇದ್ದರೆ ಅಥವಾ ನಿಮ್ಮ ಮೇಲೇನಾದರೂ ರಾಯರು ದೈವಿಕ ಶಕ್ತಿ ಅನುಗ್ರಹ ಆಗಿದ್ದರೆ ಪಕ್ಕ ಈ ಅನುಭವಗಳು, ಈ ಥರ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗೇ ಆಗುತ್ತೆ. ಇನ್ನೂ ಯಾರಿಗೆಲ್ಲ ನಾನು ಹೇಳೋವಂಥ ಅನುಭವಗಳು ಆಗಿರಲ್ಲ ಲೈಫಲ್ಲಿ, ಇಲ್ಲ ಇದ್ರಲ್ಲಿ ನನಗೆ ಯಾವುದೂ ಒಂದೂ ಕೂಡ ನನಗೆ ಇದುವರೆಗೂ ನಾನು ಆ ಥರ ಎಕ್ಸ್ಪೀರಿಯೆನ್ಸ್ ನಾನು ಮಾಡೇ ಇಲ್ಲ ಏನಕ್ಕೆ ಅನ್ನೋರಾದರೆ, ಆ ಥರ ಆಗಬೇಕು ಅನುಭವಗಳಾಗಬೇಕು ಅನ್ನೋರಾದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ನೀವು ತಪ್ಪದೇ ಪ್ರತಿ ಗುರುವಾರನೂ ಮಾಡ್ಕೊಬಂದರೆ ನಿಮ್ಮ ಕಷ್ಟಗಳಾಗಿರ್ಬೋದು, ಇನ್ನು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಎಲ್ಲನೂ ಕೂಡ ದೂರ ಆಗುತ್ತೆ. ಮೊದಲಿಗೆ ನೀವು ರಾಯರು ನಂಬಿದ್ದೀರಾ ಅಂದರೆ 100% ನಂಬಿ, ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಪೂಜೆ ಮಾಡೋದಾಗಿರ್ಬೋದು, ವ್ರತ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕಷ್ಟನ ಬೇಕಾಬಿಟ್ಟಿಯಾಗಿ ಹೇಳ್ಬಿಟ್ಟು ಬೇಕಾಬಿಟ್ಟು ಪೂಜೆನ ಮಾಡೋದಾಗಿರ್ಬೋದು, ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. 100% ನೀವು ನಂಬಿದ್ದೀರಾ, ನಂಬಿದ ಮೇಲೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ನಿಮಗೆ ಪರಿಹಾರನ ಕೊಡ್ತಾರೆ. ರಾಯರು ಕೂಡ ಆದಷ್ಟು ಬೇಗನೆ ನಿಮಗೆ ಏನೇನೆಲ್ಲ ಕರುಣಿಸ್ಬೇಕು ನಿಮ್ಮ ಜೀವನದಲ್ಲಿ ಅದನ್ನೆಲ್ಲ ಕರುಣಿಸ್ಬಿಟ್ಟು ಕೊಡ್ತಾರೆ. ಆವಾಗಲೇ ನಿಮಗೆ ನಂಬಿಕೆ ಬರುತ್ತೆ. ನೀವು ರಾಯರು ನೀನು ಕೇಳ್ಕೋಬೇಕು, ನನ್ನ ಸಮಸ್ಯೆ ಪರಿಹಾರ ಮಾಡಪ್ಪ, ನಾನು ಇಷ್ಟೊಂದು ಪೂಜೆ ಮಾಡ್ತಾಯಿದ್ರು ನಿನಗೆ ನನ್ನ ಮೇಲೆ ಕರುಣೆನೇ ಇಲ್ವಲ್ಲಪ್ಪ ಅಂತೆಲ್ಲ ನೀವು ಕೇಳ್ತಾ ಇರ್ತೀರ. ಇಲ್ಲ ರಾಯರೇ ಇಲ್ವೇನೋ, ನನ್ನ ಪಾಲಿಗೆ ಇಲ್ವೇನೋ ಅಂತ ಹಲವಾರು ಜನನೂ ಹೇಳ್ತಾರೆ. ಆ ಥರ ಮಾತ್ರ ಹೇಳೋದಕ್ಕೆ ಹೋಗ್ಬೇಡಿ. ಮೊದಲಿಗೆ ನಿಮ್ಮ ಸಮಸ್ಯೆ ಏನಿರುತ್ತೋ ರಾಯರ ಹತ್ರ ಹೇಳ್ಕೊಬಿಡಿ. ನೀವು ಹೇಳ್ಕೊಂಡಿದ್ದಾದಮೇಲೆ ರಾಯರಿಗೆ ಬಿಟ್ಬಿಡಿ ಅದನ್ನ. ರಾಯರೇ ನನ್ನ ಜೀವನದಲ್ಲಿ ಏನೇನು ನಡೀತಿದೆ ಅನ್ನೋದು ನಿಮಗೆ ಗೊತ್ತು ತಂದೆ, ನೀವು ಅದನ್ನ ಪರಿಹಾರನ ಮಾಡಿ ನನ್ನ ಲೈಫ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀವು ಕರುಣಿಸಿ ಕೊಡಪ್ಪ. ಕಷ್ಟ ಪರಿಹಾರನ ನೀವು ಮಾಡಲೇಬೇಕಪ್ಪ, ನನ್ನ ನಂಬಿಕೆನ ನೀವು ಜಾಸ್ತಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ತಂದೆ ಅಂತ ಹೇಳ್ಬಿಟ್ಟು ರಾಯರಿಗೆ ಒಂದು ತುಪ್ಪದ ದೀಪನ ಹಚ್ಚಿ, ಮೊದಲಿಗೆ ತುಪ್ಪದ ದೀಪನ ಹಚ್ಚಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನ ನೈವೇದ್ಯಕ್ಕೆ ಇಟ್ಟು ನೀವು ಕೇಳ್ಕೊಳ್ಳಿ, ಅಷ್ಟೇ ಸಾಕು. ಅದು ಬಿಟ್ಟು ನೀವು ಆಡಂಬರವಾಗಿ ಎಷ್ಟು ಹಣ್ಣು ತೊಗೊಬಂದಿಡಿ, ಇಲ್ಲ ಎಷ್ಟು ಹೂವನೇ ಹಾಕಿ ಅನ್ನೋದೇನಿಲ್ಲ. ನೀವು ಒಂದು ದಳ ತುಳಸಿ ದಳನ ಇಟ್ಟರೂ ಕೂಡ ರಾಯರು ತೃಪ್ತಿ ಆಗ್ತಾರೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ನಿಮ್ಮ ಮನಸ್ಸು ಒಂದೇ ಮನಸ್ಸಿಂದ ಶುದ್ಧವಾಗಿ ನಂಬಿಕೆನ ಇಟ್ಟು ನೀವು ಕೇಳ್ಕೊಂಡಿದ್ದೆ ಆದರೆ ಎಲ್ಲ ಸಾಧ್ಯ ಆಗುತ್ತೆ. ಇನ್ನು ನಿಮಗೇನಾದರೂ ರಾಯರು ಅನುಗ್ರಹ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂದರೆ ನಿಮ್ಮ ಕಷ್ಟ ಇನ್ನೂ ಪರಿಹಾರ ಆಗಿಲ್ಲ, ಬಟ್ ರಾಯರು ನಿಮ್ಮ ಜೊತೆಲೇ ಇದ್ದಾರೆ. ರಾಯರಿಗೆ ನಿಮ್ಮ ಲೈಫಲ್ಲಿ ಏನೇನು ನಡೀತಿದೆ ಅಂತ ಗೊತ್ತು, ನಿಮಗೆ ಅನುಗ್ರಹ ಮಾಡಿದ್ದಾರೆ ಅನ್ನೋದಾದರೆ ಏನೆಲ್ಲ ನಿಮಗೆ ಅನುಭವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಮಲಗಿರ್ತೀರಾ ಅಂದರೆ ಪಟ್ ಅಂತ ಎದ್ದೇಳುವಂಥದ್ದು, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಎಚ್ಚರ ಆಗ್ತಾ ಇರುತ್ತೆ. ಇಲ್ಲ 3 ಗಂಟೆಯಿಂದ 6 ಗಂಟೆ ಒಳಗಡೆ ನಿಮ್ಗೆ ಎಚ್ಚರ ಆಗುವಂಥದ್ದು, ಅದು ಕೂಡ ತುಂಬ ಪ್ರಶಸ್ತವಾಗಿರುವಂಥ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದು ನಾವು ಕೇರ್ಲೆಸ್ ಮಾಡ್ತೀವಿ, ಅಯ್ಯೋ ಬಿಡು ಎದ್ದು ಮಲ್ಕೊಳ್ಳೋದೆಲ್ಲ ಏನು ಅಂತ ಅನಿಸುತ್ತೆ. ಒಂದೊಂದು ಟೈಮ್ ಏನೇ ಆಗುತ್ತೆ, ನಾವು ಮಲಗಿರ್ತೀವಿ ಎದ್ದೇಳ್ತೀವಿ, ಅವಾಗ ನೀವು ಟೈಮ್ ಆಲ್ರೆಡಿ ಎಲ್ಲರೂ ನೋಡ್ತಾರೆ ಎಷ್ಟಾಯಿತು ಟೈಮು ಅಂತ, ಅದೇ ರೀತಿ ನೋಡ್ಬಿಟ್ಟು ನೀವು
ಮಲ್ಕೊಳ್ಳಿ, ಒಂದು 3 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಮಲ್ಕೊಂಡು ನಿಮ್ಗೆ ಕನಸು ಬಿಡ್ಬೋದು. ಅದು ಒಳ್ಳೆ ರೀತಿ ಕನಸೇ ಬೀಳುತ್ತೆ ಅಂಥ ಟೈಮಲ್ಲಿ. ಅದು ಒಬ್ಬೊಬ್ರು ಹೇಳ್ತಾರೆ ಎದ್ಬಿಟ್ಟು ಮಲ್ಕೊಳ್ಳೋ ಕನಸು ನಿಜ ಅಲ್ಲ ಅದು ಅಂತಲೂ ಹೇಳ್ತಾರೆ. ಬಟ್ ಅದು ತುಂಬಾ ಒಳ್ಳೆಯದಾಗಿರುವಂಥ ವಿಷಯ ಅಂತ ಹೇಳ್ಬೋದು. ಯಾವಾಗ ದೇವರು ಅನುಗ್ರಹನ ಮೇಲೆ ಆಗಿರುತ್ತೋ ಆವಾಗ ಮಾತ್ರನೇ ಅಂತ ನಾವು ಆ ಟೈಮಲ್ಲಿ ಎದ್ದೇಳೋಕ್ಕಾಗೋದು, ಎಚ್ಚರ ಆಗೋದು. ಇನ್ನು ಗಾಢ ನಿದ್ದೆಲಿರ್ತೀವಿ, ತುಂಬ ಗಾಢವಾಗಿ ನಾವು ನಿದ್ದೆ ಮಾಡ್ತಿದ್ರು ಕೂಡ ಪದೇ ಪದೇ ಎಚ್ಚರ ಆಗೋದು, ಪಟ್ ಅಂತ ಎಚ್ಚರ ಆಗೋದು, ಅಥವಾ ಯಾರು ವಾಯ್ಸ್ ಕೇಳಿಸೋ ಅಂಥದ್ದು ನಮಗೆ. ಇಲ್ಲ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟ ಇರುತ್ತಲ್ವಾ, ಆ ಕಷ್ಟ ನೆನಪಾಗ್ಬಿಟ್ಟು ಪಟ್ ಅಂತ ಎದ್ಬಿಡೋದು, ಇಲ್ಲ ಕಷ್ಟ ಪರಿಹಾರ ಆಗ್ತಾ ಇದೆ ಅನ್ನೋ ಖುಷಿಗೆ ಎದ್ಬಿಡೋದು. ಏನೋ ಒಂಥರ ಅನುಭವಗಳು, ವಿಚಿತ್ರವಾದ ಅನುಭವಗಳಾಗಿ ನಾವು ಪಟ್ ಅಂತ ಎದ್ದೇಳ್ತಾ ಇರ್ತೀವಿ, ಎಚ್ಚರ ಮಾಡ್ಕೋತಾ ಇರ್ತೀವಿ. ಅದು ಕೂಡ ನಿಮಗೆ ರಾಯರ ಅನುಗ್ರಹ ಆಗಿದ್ರೇ ಅದು ಸಾಧ್ಯ ಆಗುವಂಥದ್ದು. ಮತ್ತು ಆದಷ್ಟು ಬೇಗ ನೀವು ಆ ಕಷ್ಟದಿಂದ ಪರಿಹಾರ ಆಗುತ್ತೆ. ಇನ್ನು ಅಂಥ ಟೈಮಲ್ಲಿ ಏನಾದರೂ ನಿಮಗೆ ಬಿಳಿ ಆನೆ, ಬಿಳಿ ಕುದುರೆ ಅಥವಾ ಬಿಳಿ ಹಾವು ಏನಾದರೂ ಕನಸಲ್ಲಿ ಕಂಡಿದ್ದೆ ಆದರೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಆ ಥರ ಕನಸು ಏನಾದರೂ ನಿಮ್ಗೆ ಬಿದ್ದರೆ ದಯವಿಟ್ಟು ಯಾರಿಗೂ ಕೂಡ ಶೇರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಅದು ಆಗೋ ತನಕ ನಿಮ್ಮ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ನೀವು ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದೇ ಒಂದು ಒಳ್ಳೆ ಕನಸಾಗಿರ್ಬೋದು, ಕೆಟ್ಟ ಕನಸಾಗಿರ್ಬೋದು, ಆದರೆ ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ನಮಗೆ ಭಯ ಆಗ್ತಾ ಇರುತ್ತೆ, ಆತಂಕ ಆಗ್ತಿರುತ್ತೆ. ನಾನು ಕಂಡಿರೋ ಕನಸು ಏನಪ್ಪ ಒಳ್ಳೇದಾ ಕೆಟ್ಟದಾ, ಹೇಳಿದ್ರೆ ಬೆಸ್ಟ್ ಅಲ್ವಾ, ಅವ್ರು ಏನಾದ್ರು ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಅದು ಹೇಳೋದ್ರಿಂದ ಅದ್ರದ್ದು ಶಕ್ತಿ ಏನಿರುತ್ತೆ, ಪ್ರಾಮುಖ್ಯತೆ ಏನಿರುತ್ತೆ ಆದಷ್ಟು ಕಮ್ಮಿ ಆಗ್ತಾ ಹೋಗುತ್ತಂತೆ. ಆದ್ದರಿಂದಾಗಿ ನಿಮ್ಗೆ ಹಂಗೂ ಆತಂಕ ಆಗುತ್ತೆ, ಭಯ ಆಗುತ್ತೆ ಅನ್ನೋದಾದರೆ ನೀವು ರಾಯರಲ್ಲೇ ಕೇಳ್ಕೊಳ್ಳಿ, ಈ ಥರ ನನಗೆ ಕನಸು ಬಿತ್ತಪ್ಪ, ಅದು ಸರಿನಾ ತಪ್ಪಾ ಅಂತ ನೀವೇ ತೋರಿಸ್ಬೇಕು ಮುಂದಕ್ಕೆ ಅಂತ ಕೇಳ್ಕೊಳ್ಳಿ. ರಾಯರು ನಿಮ್ಮ ಮನಸ್ಸಿಗೆ ಅದನ್ನ ಯೋಚನೆ ಕೊಟ್ಬಿಡ್ತಾರೆ ಸರಿನಾ ತಪ್ಪಾ ಅಂತ. ಅದು ಆಲ್ರೆಡಿ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ. ಇನ್ನು ಅದು ಬಿಟ್ಟರೆ ನಿಮಗೆ ನಿಮ್ಮ ಮನೆಯಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ, ನಿಮ್ಮ ಮನಸ್ಸು ತುಂಬಾ ಖುಷಿಯಾಗಿರುತ್ತೆ. ಜೀವನದಲ್ಲಿ ನಾನು ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ಅಚೀವ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಅಷ್ಟು ಖುಷಿಯಾಗಿರ್ತಾರೆ. ಮತ್ತು ಮನೇಲಂತೂ ತುಂಬ ಖುಷಿ ವಾತಾವರಣ. ನಿಮ್ಮ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಅತ್ತೆ ಮಾವ ಆ ಥರ ಯಾವುದೇ ಫ್ಯಾಮಿಲಿ ಇವೆಂಟ್ರಲ್ಲಿ ಏನೇ ಅಡಚಣೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ತುಂಬ ಖುಷಿಯಾಗಿರ್ತೀರ ನೀವು. ತುಂಬ ಖುಷಿ ವಾತಾವರಣ ಇರುತ್ತೆ. ಯಾವುದೇ ರೀತಿ ಅಡಚಣೆ, ಕೋಪ, ಜಗಳ, ಮನಸ್ತಾಪ ಯಾವುದು ಕೂಡ ಇರಲ್ಲ. ಎಷ್ಟು ಪ್ರಶಾಂತವಾಗಿ ಎಲ್ಲರೂ ಕೂಡ ತಾಳ್ಮೆಯಾಗಿರ್ತೀರ ಅಂದರೆ ಅದು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಥರ ವಾತಾವರಣನ ಸೃಷ್ಟಿ ಮಾಡಿಬಿಡ್ತಾರೆ. ಇನ್ನು ನೀವು ದೇವ್ರ ಮನೆ ಹತ್ರ ದೇವ್ರ ದೀಪನ ಹಚ್ಚಿರಲ್ಲ ಅಥವಾ ಸಾಂಬ್ರಾಣಿ ಹಾಕಿರಲ್ಲ, ಇನ್ನು ಕರ್ಪೂರನ ಬೆಳಗಿರಲ್ಲ, ಏನು ಮಾಡಿರಲ್ಲ. ಎಲ್ಲ ವಾರನೂ ಪ್ರತಿದಿನವೂ ಯಾರು ಏನು ಪೂಜೆ ಮಾಡ್ಕೊಂಡು ಕೂತಿರಲ್ಲಲ್ವಾ. ಇವಾಗ ಪೀರಿಯಡ್ಸ್ ಆಗಿರ್ತೀರ ಅಂತ ಟೈಮಲ್ಲಿ ಒಂದು 5 ದಿವಸ ಪೂಜೆನೇ ಮಾಡಲ್ಲ. ಅದರಲ್ಲೂ ಗಂಡಸಿದ್ರೆ ಯಾರು ಮಾಡೋಕ್ಕೋಗಲ್ಲ, ಹೆಂಗಸ್ರು ಏನಾದ್ರು ಮನೇಲಿ ಇದ್ದರೆ ಮಾಡ್ತಾರೆ, ಬೇರು ಒಬ್ಬರು ಇದ್ದರೆ. ಅಂಥ ಟೈಮಲ್ಲಿ ನೀವು ದೇವ್ರ ಮನೆ ಕಡೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿ ಎಷ್ಟು ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಥರ ಆದರೂ ಕೂಡ ದೇವರು ನಮ್ಮ ಮನೇಲಿ ನೆಲೆಸಿದ್ದಾರೆ ಅಂತಲೇ ಅರ್ಥ. ಅಂತೆ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ, ಮತ್ತು ದೈವಿಕ ಶಕ್ತಿ ನಮ್ಮ ಮನೇಲಿ ಇದೆ ಅನ್ನೋದೇ ತುಂಬಾ ಶ್ರೇಷ್ಠವಾಗಿರುವಂಥ ಇದು ವಿಷಯ ಅಂತಲೇ ಹೇಳ್ಬೋದು. ಇಷ್ಟಲ್ದೇ ನಿಮಗೆ ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಯಾವುದೋ ಒಂದು ವಿಷಯ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದು ಆಗೋದಕ್ಕಿಂತ ಮುಂಚೆ ನಿಮಗೆ ಅಟ್ ಪ್ರೆಸೆಂಟೇ ನಿಮಗೆ ಅದು ಅನುಭವ ಆಗುವಂಥದ್ದಂತೆ. ಮುಂದೆ ಇಲ್ಲಿ ಕನಸು ರೂಪದಲ್ಲಿ ಬರ್ಬೋದು, ಅಥವಾ ಯಾರೋ ನಿಮ್ಗೊಬ್ರು ಹೇಳ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು, ಇದು ಹಿಂಗೆ ಆಗುತ್ತೇನೋ, ಹಿಂಗೆ ಆಗ್ಬಿಟ್ರೆ ಅಂತ ಅನಿಸ್ಬೋದು. ಅದು ಮುಂದೆ ಫ್ಯೂಚರಲ್ಲಿ ಆಗಿಬಿಟ್ಟು ನಿಮಗೆ ಅನುಭವನ ಆಗುತ್ತೆ. ಯಾರಿಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಸಾಕಷ್ಟು ಥರ ಆಗಿದ್ವಿ. ಕನಸಲ್ಲಾಗಿರ್ಬೋದು ಅಥವಾ ನನಗೆ ಮೊದಲೇ ಅನಿಸಿದೆಯಾ ಅದು ನನಗೆ ಗೊತ್ತಿಲ್ಲ. ಇದಾಗಿತ್ತಲ್ವ ನನಗೊಂದ್ಸರಿ, ನನಗಿದ್ದು ಈ ಘಟನೆ, ನನಗೆ ಸಿಚುವೇಶನ್ ಬಂದಿತ್ತಲ್ವ ಕನಸಲ್ಲಿ, ಈ ಥರ ಸಿಚುವೇಶನ್ ನಾನು ನೋಡಿದ್ನಲ್ಲ ಮೊದಲೇ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರನೂ ಆದರೂ ಕೂಡ ದೈವಿಕ ಶಕ್ತಿ ನಿಮ್ಮಲ್ಲಿ ಇದೆ ಮತ್ತು ನಿಮ್ಮ ಮನೆಯಲ್ಲಿ ಇದೆ ಅನ್ನೋದೇ ಅರ್ಥ ಆಗಿರುತ್ತೆ. ಇದಷ್ಟೇ ಅಲ್ಲದೆ ನಿಮ್ಮ ಮನೆ ಹತ್ರ ಕಾಮಧೇನು ಅಂದರೆ ಹಸುಗಳಾಗಿರ್ಬೋದು, ಕರು ಆಗಿರ್ಬೋದು, ಅಥವಾ ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ ಅಂಥ ಟೈಮಲ್ಲಿ ಏನಾದ್ರು ನೋಡಿದ್ದೆ ಆದರೆ ಹಸು ಆಗಿರ್ಬೋದು, ಕರು ಆ ಥರ ಇನ್ಯಾವುದಾದ್ರು ಕತ್ತೆ ನೋಡಿದ್ರೂ ಕೂಡ ತುಂಬಾ ಒಳ್ಳೆಯದು ಅಂತಾರೆ. ಆ ಥರ ಎಲ್ಲ ನೀವು ನೋಡ್ತಾ ಇದ್ದೀರಾ ಮನೆ ಸುತ್ತಮುತ್ತ, ಮತ್ತು ನಿಮ್ಮ ಮನೆ ಹತ್ರ ಇರೋವಂಥ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅನ್ನೋದಾದರೆ ನಿಮ್ಮ ಮನೇಲಿ ದೈವಿಕ ಕಳೆ ಜಾಸ್ತಿನೇ ಇದೆ. ಮತ್ತು ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಕಾಯಬೇಕಷ್ಟೇನೆ, ಕಾದ್ರೇ ಅಲ್ವಾ ಎಲ್ಲದಕ್ಕೊಂದು ದಾರಿ ಸಿಗುವಂಥದ್ದು. ನಾವು ಎಷ್ಟು ಕಾಯ್ತೀವೋ ಅಷ್ಟು ಒಂದು ಒಳ್ಳೆಯ ದಾರಿನ ರಾಯರು ನಮಗೆ ಕರುಣಿಸ್ಬಿಟ್ಟು ಕೊಡ್ತಾರೆ. ಇನ್ನು ಇದೆಲ್ಲ ಅನುಭವಗಳು ಯಾರಿಗೆಲ್ಲ ಇನ್ನೂ ಆಗಿಲ್ಲ ಅನ್ನೋರಾದರೆ ಗುರುವಾರ ದಿವಸ ನಾನು ಹೇಳೋವಂಥ ಕೆಲಸನ ಮಾಡಿ, ನಿಮಗೆ ಅನುಭವ ತಾನಾಗ್ತಾನೆ ಆಗುತ್ತೆ. ಮೊದಲಿಗೆ ಗುರುವಾರನೇ ಎದ್ದು ನೀವು ರಾಯರ ಪೂಜೆನ ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೆಯದು. ರಾಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ತುಳಸಿ ಪೂಜೆನ ಮಾಡಬೇಕು. ತಲೆಗೆ ಸ್ನಾನ ಮಾಡಬಾರ್ದು ಗುರುವಾರ ಅಂತ ಹೇಳ್ತಾರೆ, ಬಟ್ ಮೈಗಾದರೂ ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಲೋಟ ಹಸಿ ಹಾಲಿಗೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ತುಳಸಿ ಕಟ್ಟೆ ಬುಡ ಇರುತ್ತಲ್ವಾ, ಬುಡಕ್ಕೆ ನೀವು ಹಾಕಬೇಕು. ನೀವು ಅಂದ್ಕೊಂಡಿರೋವಂಥ ಕೆಲಸ ಆಗಿರ್ಬೋದು, ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ದು ಏನೇ ಅಂತ ಸಮಸ್ಯೆಗಳಿದ್ರೂ ಕೂಡ ಅದನ್ನ ನೆನೆಸ್ಕೊಂಡು ಹಾಲನ್ನ ಅರ್ಪಿಸ್ಬಿಟ್ಟು ನೀವು ಪೂಜೆನ ಮಾಡಿ ಆ ನಂತರ ರಾಯರ ಪೂಜೆನ ಮಾಡಬೇಕಾಗಿರೋವಂಥದ್ದು. ಬೆಳಗ್ಗೆ ರಾಯರ ಪೂಜೆ ಎಲ್ಲ ಆಗಿ ತುಳಸಿ ಪೂಜೆ ಎಲ್ಲ ಆಗಿದ ನಂತರ ಸಂಜೆನೂ ಮತ್ತೆ ನೀವು ತುಪ್ಪ ದೀಪನ ಹಚ್ಚಬೇಕು. ಅದು ಯಾವ ರೀತಿ ಅಂದರೆ ರಾಯರಿಗೆ ನೀವು ದೀಪನ ಅಂಟಿಸ್ಬಿಟ್ಟು ಆ ನಂತರ ತುಳಸಿ ಕಟ್ಟೆ ಮುಂದೆ ತುಪ್ಪ ದೀಪನ ಅಂಟಿಸ್ಬೇಕು. ರಾಯರು ಹೆಸರನ್ನ ಹೇಳ್ಕೊಂಡು ತುಳಸಿ ದೇವಿನ ಕೈ ಮುಕ್ಕೊಂಡು ನೀವು ತುಳಸಿ ದೇವಿನ ಪ್ರಾರ್ಥನೆನ ಮಾಡ್ಕೊಂಡು
ಮಾಡಿಕೊಂಡು ರಾಯರು ಮಂತ್ರನ ಹೇಳಿ ನೀವು ತುಳಸಿ ಕಟ್ಟೆ ಮುಂದೆ ತುಪ್ಪದ ದೀಪನ ಹಚ್ಚಬೇಕು ಪ್ರತಿ ಗುರುವಾರ ಸಂಜೆ. ಇದಂತೂ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಕೆಲಸ ಅಂತಲೇ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇನ್ಯಾವುದಾದ್ರು ಸಮಸ್ಯೆಗಳು ಜಾಸ್ತಿ ಆಗಿದ್ದರೆ ಇದೊಂದು ಕೆಲಸನ ಮಾಡಿ ನೋಡಿ. ನಿಮಗೆ ಅದ್ರದ್ದು ಪ್ರತಿಫಲ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ನೀವು ಸಂಜೆ ಆದರೆ ರಾಯರಿಗೆ ಸಂಜೆನೂ ಕೂಡ ತುಪ್ಪದ ದೀಪ ಹಚ್ಬೋದು ನಿಮಗೆ ಶಕ್ತಿ ಇದೆ ಅನ್ನೋರಾದರೆ. ಇಲ್ಲ ಬೆಳಗ್ಗೆ ಒಂದು ಟೈಮ್ ಹಚ್ಬಿಟ್ಟು ಸಂಜೆ ಬೇಕಾದರೆ ನೀವು ನಾರ್ಮಲ್ ಎಣ್ಣೆಲೇ ಮಾಮೂಲಿ ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆಲೆ ನೀವು ತುಪ್ಪದ ದೀಪನ ಹಚ್ಬೋದು. ಇಲ್ಲಾಂದರೆ ಕರ್ಪೂರನೋ ಅಥವಾ ಆರತಿನೋ ನೀವು ಮಾಡಿಬಿಟ್ಟು ಸಂಜೆ ಹೊತ್ತಲ್ಲಿ ರಾಯರ ಪೂಜೆನ ಮಾಡಬಾರ್ದು. ಅಂದರೆ ಮಾಡ್ಬೋದು ಅಂತಲೂ ಹೇಳ್ತಾರೆ, ಮಾಡ್ಬೋದು ಬೆಳಗ್ಗೆ ಟೈಮಲ್ಲಿ ಆಗಲಿಲ್ಲ ಅಂತಂದರೆ. ಆದರೆ ಸಂಜೆಗಿಂತ ಬೆಳಗಿನ ಪೂಜೆ ತುಂಬ ಶ್ರೇಷ್ಠ, ತುಂಬ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದಾಗಿ ಅಂದರೆ ನಾವು ಹೊಟ್ಟೆನ ತುಂಬಿಸ್ಕೊಂಡು ರಾಯರ ಪೂಜೆನ ಮಾಡಬಾರ್ದು. ಅದರಿಂದಾಗಿ ನೀವು ಬೆಳಗ್ಗೆ ಎದ್ದು ಮಾರ್ನಿಂಗೇ ನೀವು ನಿಮ್ಮ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ರಾಯರ ಪೂಜೆನ ಮಾಡಿಬಿಟ್ಟಿದ್ರೆ ತುಂಬಾ ಒಳ್ಳೆಯದು. ಸಾಧ್ಯ ಆಗುತ್ತೆ ಅಂದರೆ ನೀವು ಮಠಕ್ಕೆ ಹೋಗ್ಬಿಟ್ಟು ಬರ್ಬೋದು. ಅದರೊಳಗೆ ಈಗ ಕಾರ್ತಿಕ ಮಾಸ ಅಲ್ವಾ, ಇನ್ನೊಂದು ವಾರ ಉಳಿದಿದೆ. ಇದೊಂದು ವಾರದಲ್ಲಿ ನೀವು ಬೆಲ್ಲದ ದೀಪನ ಹಚ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೀವು ಅಂದ್ಕೊಂಡಿರೋಂಥ ಕೆಲಸ ಶೀಘ್ರದಲ್ಲಿ ನೆರವೇರುತ್ತೆ. ಅದರಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ಇನ್ನು ಹಚ್ಚಿಲ್ಲ ದೀಪನ, ಬೆಲ್ಲದ ದೀಪ ಆಗಿರ್ಬೋದು ಅಥವಾ ನಾರ್ಮಲ್ ಮಣ್ಣಿನ ದೀಪ ಆಗಿರ್ಬೋದು, ನಿಂಬೆಹಣ್ಣು ದೀಪ ಆಗಿರ್ಬೋದು, ಅಕ್ಕಿ ಹಿಟ್ಟಿನ ದೀಪ ಆಗಿರ್ಬೋದು, ಯಾರೆಲ್ಲ ಹಚ್ಚಿಲ್ಲ ಆದಷ್ಟು ಬೇಗ ಹಚ್ಚಿ. ನೀವು ಅಟ್ಲೀಸ್ಟ್ ಒಂದು ವಾರ ಆದ್ರೂ ಹಚ್ಚಿ. ನಿಮಗೆ ರಿಸಲ್ಟ್ ಎಷ್ಟು ಬೇಗ ಸಿಗುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿಮ್ಮ ರಿಸಲ್ಟ್ ನೋಡೋದಕ್ಕೋಸ್ಕರ ಟ್ರೈ ಮಾಡಿಬಿಟ್ಟು ನೀವು ಹಚ್ಬಿಟ್ಟು ಬನ್ನಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇದಿಷ್ಟು ಕೂಡ ರಾಯರು ದೈವಿಕ ಶಕ್ತಿ ಅಥವಾ ದೈವಿಕ ಕಳೆ ನಿಮ್ಮ ಮನೇಲಿ ಇದ್ದರೆ, ನಿಮ್ಮ ಜೊತೆಲೇ ಇದ್ದರೆ ಇದೆಲ್ಲ ಸೂಚನೆಗಳನ್ನ ರಾಯರು ಕೊಡ್ತಾರೆ. ಮತ್ತು ಅದಲ್ದೇ ಒಂದಲ್ಲ ಒಂದು ಟೈಮಲ್ಲಿ ರಾಯರು ನಿಮ್ಮ ಜೊತೆ ಇರೋದನ್ನ ರಾಯರೇ ಪ್ರೂವ್ ಮಾಡಿಬಿಡ್ತಾರೆ. ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ರಾಯರು ನಮ್ಮ ಜೊತೆಲೇ ಇದ್ದಾರೆ ಅಂತ. ನಿಮ್ಮ ಬಾಯಿಂದನೇ ಹೇಳಿಸ್ಬಿಡ್ತಾರೆ ರಾಯರು. ಅಷ್ಟೊಂದು ನಂಬಿದ ಮೇಲೆ ರಾಯರು ಅಂತೂ ಕೈ ಬಿಡೋ ಮಾತೇ ಇಲ್ಲ. ಇದಂತೂ ತಲೆಗೆ ಹಾಕ್ಕೋಬೇಡಿ. ರಾಯರನ್ನ ನಂಬಿ ಕೆಟ್ಟವರೇ ಇಲ್ಲ ಅನ್ನೋದೇ ಆಗಿದೆ. ಅದಂತೂ ಸತ್ಯವಾಗಿರೋವಂಥ ಮಾತೆ ಅಂತ ಹೇಳ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.